ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಹೊಸ T20 ರ್ಯಾಂಕಿಂಗ್ ಪ್ರಕಟಗೊಂಡಿದೆ. ಹೌದು, ಈ T20 ವರ್ಲ್ಡ್ ಕಪ್ ನಲ್ಲಿ ಉತ್ತಮ ಪ್ರದರ್ಶನ ಮಾಡಿದಂತಹ ಪ್ಲೇಯರ್ ಗಳಿಗೆ ಒಂದು ಬಡ್ತಿ ಸಿಕ್ಕಿದೆ ಅಂತ ಹೇಳಬಹುದು. ಸದ್ಯಕ್ಕೆ ನೋಡೋದಾದ್ರೆ T20ಯ ಹವವಾಗಿರ್ತದೆ. ಯಾಕಂತ ಹೇಳಿದ್ರೆ T20 ವರ್ಲ್ಡ್ ಕಪ್ ನಡೀತಾ ಇದೆ. ಸೊ ಅಂಥದ್ರಲ್ಲಿ T20ಯ ರ್ಯಾಂಕಿಂಗ್ ಬಹಳ ಬೇಗನೆ ಏರುಪೇರಾಗುವುದಂತೂ ಗ್ಯಾರಂಟಿ ಆಗಿರ್ತದೆ. ಯಾಕಂತ ಹೇಳಿದ್ರೆ ಒಂದು ತಂಡದ ಪ್ಲೇಯರ್ಗಳು ಉತ್ತಮ ರೀತಿಯಲ್ಲಿ ಆಡ್ತಾ ಇದ್ರೆ ಇನ್ನೊಂದು ತಂಡದ ಪ್ಲೇಯರ್ಗಳು ಇನ್ನೂ ಉತ್ತಮ ರೀತಿಯಲ್ಲಿ ಆಡ್ತಾ ಇರ್ತಾರೆ. ಸೊ ಅದೇ ರೀತಿಯಲ್ಲಿ ರ್ಯಾಂಕಿಂಗ್ಗಳು ಮೇಲೆ ಕೆಳಗೆ ಆಗೋದಂತೂ ಖಂಡಿತವಾಗಿಯೂ ಆಗಿರ್ತದೆ. ಸೊ ಅಂಥದ್ರಲ್ಲಿ ಇವಾಗ ಹೊಸ T20 ರ್ಯಾಂಕಿಂಗ್ ಪಟ್ಟಿ ICCಯು ಬಿಡುಗಡೆ ಮಾಡಿದೆ. ಸೊ ICCಯ ಈ ಹೊಸ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಟಾಪ್ ಬೌಲರ್ ಯಾರು, ಟಾಪ್ ಬ್ಯಾಟ್ಸ್ಮನ್ ಯಾರು, ಹಾಗೇನೆ ಟಾಪ್ ಆಲ್ರೌಂಡರ್ ಯಾರು ಅಂತ ನೋಡ್ಕೊಂಡು ಬರೋಣ. 4 ಮ್ಯಾಚ್ಗಳಲ್ಲಿ ನೀರಸ ಪ್ರದರ್ಶನ ತೋರಿದಂತಹ ಅಭಿಷೇಕ್ ಶರ್ಮಾ ಅವರಿಗೆ ಕೆಲವೊಂದು ಪಾಯಿಂಟ್ಗಳು ಮೈನಸ್ ಆಗಿದ್ದಾವೆ, ಹೊರತಾಗಿಯೂ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಅವರಿಗೆ ಯಾವ ಸ್ಥಾನವೂ ಕೂಡ ಮೈನಸ್ ಆಗಿಲ್ಲ. ಸೊ ಇಲ್ಲಿ ನೋಡೋದಾದ್ರೆ ರ್ಯಾಂಕಿಂಗ್ ಪಟ್ಟಿಯ ಬ್ಯಾಟಿಂಗ್ ನಲ್ಲಿ ಅಭಿಷೇಕ್ ಶರ್ಮಾ ನಂಬರ್ 1 ಸ್ಥಾನದಲ್ಲಿದ್ದಾರೆ. 2ನೇ ಪ್ಲೇಸ್ ನಲ್ಲಿ ಇಂಗ್ಲೆಂಡ್ ನ ಫಿಲ್ ಸಾಲ್ಟ್ ಇದ್ದಾರೆ. 3ನೇ ಪ್ಲೇಸ್ ಬಂದು ಪಾಕಿಸ್ತಾನದ ಫರ್ಹಾನ್ ಇದ್ದಾರೆ. ಹಾಗೇನೆ 4ನೇ ಪ್ಲೇಸ್ ನಲ್ಲಿ ಶ್ರೀಲಂಕಾದ ಪತುಮಾ ನಿಸಾಂಕ ಇದ್ದಾರೆ. 5ರಲ್ಲಿ ಇಂಡಿಯಾದ ಇಶಾನ್ ಕಿಶನ್ ಅವರಿದ್ದಾರೆ. 3 ಸ್ಥಾನಗಳ ಬಡ್ತಿಯೊಂದಿಗೆ ಇಶಾನ್ ಕಿಶನ್ ಅವರು 5ನೇ ಸ್ಥಾನಕ್ಕೆ ಏರಿದ್ದಾರೆ. ಹಾಗೇನೆ 6ನೇ ಸ್ಥಾನದಲ್ಲಿ ಸೂರ್ಯಕುಮಾರ್ ಯಾದವ್, ಹಾಗೇನೆ 7ನೇ ಸ್ಥಾನದಲ್ಲಿ ತಿಲಕ್ ವರ್ಮಾ, ಇನ್ನು 8ನೇ ಸ್ಥಾನದಲ್ಲಿ ಇಂಗ್ಲೆಂಡ್ ನ ಜಾಸ್ ಬಟ್ಲರ್ ಇದ್ದಾರೆ. ಹಾಗೇನೆ 9ನೇ ಪ್ಲೇಸ್ ನಲ್ಲಿ ಸೌತ್ ಆಫ್ರಿಕಾದ ಡಿವಾಲ್ಡ್ ಬ್ರೈವಿಸ್ ಇದ್ದಾರೆ. ಹಾಗೇನೆ 10ನೇ ಸ್ಥಾನದಲ್ಲಿ ನ್ಯೂಜಿಲೆಂಡ್ ನ ಟಿಮ್ ಸೈಫರ್ಟ್ ಇದ್ದಾರೆ. ಸೊ ಈ ಒಂದು ಬ್ಯಾಟಿಂಗ್ ರ್ಯಾಂಕಿಂಗ್ ನಲ್ಲಿ ನೋಡೋದಾದ್ರೆ ಅಭಿಷೇಕ್ ಶರ್ಮಾ ತನ್ನ ನಂಬರ್ 1 ಸ್ಪಾಟ್ ಅನ್ನು ಕಾಯಂಗೊಳಿಸಿದ್ದಾರೆ. ಹಾಗೇನೆ ಇಶಾನ್ ಕಿಶನ್ ಅವರು ಬಡ್ತಿ ಪಡ್ಕೊಂಡಿದ್ದಾರೆ. ಹಾಗೇನೆ ನೋಡೋದಾದ್ರೆ ತಿಲಕ್ ವರ್ಮಾ 3 ಸ್ಥಾನಗಳ ಹಿಂಬಡ್ತಿಯೊಂದಿಗೆ 7ನೇ ಸ್ಥಾನದಲ್ಲಿದ್ದಾರೆ. ಸೊ ಟಾಪ್ 10 ನಲ್ಲಿ ಇಂಡಿಯಾದ 4 ಬ್ಯಾಟ್ಸ್ಮನ್ ಗಳಿದ್ದಾರೆ. ಆದರೆ ಇಂಡಿಯಾದ ಬ್ಯಾಟರ್ಗಳು T20ಯಲ್ಲಿ ಅಷ್ಟೇನು ಉತ್ತಮ ಪ್ರದರ್ಶನ ಕೊಡ್ತಾ ಇಲ್ಲ. ಇನ್ನು ಬೌಲಿಂಗ್ ವಿಭಾಗದಲ್ಲಿ ನೋಡೋದಾದ್ರೆ ಇಲ್ಲಿಯೂ ಕೂಡ ವರುಣ್ ಚಕ್ರವರ್ತಿ ಅವರು ತಮ್ಮ ಮೊದಲನೇ ಸ್ಥಾನವನ್ನು ಖಾಯಂಗೊಳಿಸಿದ್ದಾರೆ. ಸೊ ಉತ್ತಮ ಬೌಲಿಂಗ್ ಪ್ರದರ್ಶನ ಕೊಡ್ತಾ ಇರುವಂತಹ ವರುಣ್ ಚಕ್ರವರ್ತಿ ಏನಿದ್ದಾರೆ ಇಲ್ಲಿಯೂ ICCಯ ಹೊಸ ರ್ಯಾಂಕಿಂಗ್ ನಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಸೊ ಇನ್ನುಳಿದಂತೆ ನೋಡೋದಾದ್ರೆ ರಶೀದ್ ಖಾನ್ ಅವರು 2ನೇ ಸ್ಥಾನದಲ್ಲಿದ್ದಾರೆ. ಹಾಗೇನೆ ಸೌತ್ ಆಫ್ರಿಕಾದ ಕೋರ್ಬನ್ ಬಾಷ್ಕ್ ಅವರು ಬಂದು 3ನೇ ಸ್ಥಾನದಲ್ಲಿದ್ದಾರೆ. ಇಂಗ್ಲೆಂಡ್ ನ ಆದಿಲ್ ರಶೀದ್ ಬಂದು 4ನೇ ಸ್ಥಾನದಲ್ಲಿದ್ದಾರೆ. ಹಾಗೇನೆ ಪಾಕಿಸ್ತಾನದ ಅಬ್ರಾರ್ ಅಹಮದ್ ಬಂದು 5ನೇ ಸ್ಥಾನದಲ್ಲಿದ್ದಾರೆ. ಆಸ್ಟ್ರೇಲಿಯಾದ ಆಡಮ್ ಜಾಂಬಾ ಬಂದು 6ನೇ ಸ್ಥಾನದಲ್ಲಿದ್ದಾರೆ. 7ನೇ ಪ್ಲೇಸ್ ನಲ್ಲಿ ವೆಸ್ಟ್ ಇಂಡೀಸ್ ನ ಮ್ಯಾಥ್ಯೂ ಫೋರ್ಡೆ ಇದ್ದಾರೆ. ಹಾಗೇನೆ 8ನೇ ಸ್ಥಾನದಲ್ಲಿ ಜಸ್ಪ್ರೀತ್ ಬುಮ್ರಾ, ಹಾಗೇನೆ 9ನೇ ಸ್ಥಾನದಲ್ಲಿ ಬಾಂಗ್ಲಾದೇಶದ ಮುಸ್ತಫಿಜುರ್ ರೆಹಮಾನ್ ಇದ್ದಾರೆ. ಹಾಗೇನೆ 10ನೇ ಪ್ಲೇಸ್ ನಲ್ಲಿ ಶ್ರೀಲಂಕಾದ ವನಿಂದು ಹಸರಂಗ ಇದ್ದಾರೆ. ಇನ್ನು T20 ಆಲ್ರೌಂಡರ್ ಪಟ್ಟಿಯನ್ನು ನೋಡೋದಾದ್ರೆ ಯಾರು ನಂಬರ್ 1 ಸ್ಥಾನದಲ್ಲಿದ್ದಾರೆ ಅಂತ ಹೇಳಿದ್ರೆ ಸಿಕಂದರ್ ರಾಜಾ ಇಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಸೊ T20 ವರ್ಲ್ಡ್ ಕಪ್ ನಲ್ಲಿ ನೀವು ನೋಡಿರ್ಬೋದು, ಬ್ಯಾಟಿಂಗ್ ಹಾಗೂ ಬೌಲಿಂಗ್ ನಲ್ಲಿ ಜಿಂಬಾಬ್ವೆ ಪರ ಉತ್ತಮವಾಗಿ ಆಡುತ್ತಿರುವಂತಹ ಸಿಕಂದರ್ ರಾಜಾ ನಂಬರ್ 1 ಸ್ಥಾನಕ್ಕೆ ಇದ್ದಾರೆ. ಸೊ ಸ್ಯಾಮ್ ಆಯಬ್ ಒಂದು 2ನೇ ಸ್ಥಾನದಲ್ಲಿದ್ದಾರೆ. ಸೊ 1 ಸ್ಥಾನದ ಹಿಂಬಡ್ತಿಯೊಂದಿಗೆ ಸ್ಯಾಮ್ ಆಯಬ್ ಅವರು 2ನೇ ಸ್ಥಾನಕ್ಕೆ ಇಳಿದಿದ್ದಾರೆ. ಸೊ ಇನ್ನು 3ನೇ ಸ್ಪಾಟ್ ಅನ್ನು ಕಾಯಂ ಮಾಡಿಕೊಂಡ ಹಾರ್ದಿಕ್ ಪಾಂಡ್ಯ. ಹೌದು, T20 ವರ್ಲ್ಡ್ ಕಪ್ ನಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಿರುವಂತಹ ಹಾರ್ದಿಕ್ ಪಾಂಡ್ಯ 3ನೇ ಸ್ಥಾನದಲ್ಲಿ ಕಾಯಂ ಆಗಿದ್ದಾರೆ. ಸೊ ಇನ್ನು 4ನೇ ಸ್ಥಾನ ದೀಪೇಂದರ್ ಸಿಂಗ್ ಆಯ್ರೆ ಅವರದು 4ನೇ ಸ್ಥಾನದಲ್ಲಿರ್ತಾರೆ. ಇನ್ನು 5ನೇ ಸ್ಥಾನ ಬಂದು ಅಫ್ಘಾನಿಸ್ತಾನದ ಅಜ್ಮತುಲ್ಲಾ ಒಮರ್ ರಾಜಾಯ್ ಅವರು ಇರ್ತಾರೆ. 6ನೇ ಸ್ಥಾನ ಬಂದು ವೆಸ್ಟ್ ಇಂಡೀಸ್ ನ ರೋಸ್ಟನ್ ಚೇಸ್ ಇರ್ತಾರೆ. ಹಾಗೇನೆ 7ನೇ ಪ್ಲೇಸ್ ಬಂದು ಇಂಡಿಯಾದ ಶಿವಮ್ ದುಬೆ ಅವ್ರದ್ದಾಗಿರ್ತದೆ. 8ರಲ್ಲಿ ಅಫ್ಘಾನಿಸ್ತಾನದ ಮೊಹಮ್ಮದ್ ನಬಿ ಇದ್ರೆ ಪಾಕಿಸ್ತಾನದ ಮೊಹಮ್ಮದ್ ನವಾಜ್ 9ನೇ ಪ್ಲೇಸ್ ನಲ್ಲಿ ಇರ್ತಾರೆ. ರೊಮಾರಿಯೋ ಶೆಫರ್ಡ್ ಬಂದು 10ನೇ ಸ್ಥಾನದಲ್ಲಿರ್ತಾರೆ. ಸೊ ಇದಿಷ್ಟು ನೋಡೋದಾದ್ರೆ T20ಯ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಆಲ್ರೌಂಡರ್ ಈ 3 ವಿಭಾಗಗಳ ಪಟ್ಟಿಯಾಗಿರ್ತಾರೆ. ಸೊ ಇದರಲ್ಲಿ ಬ್ಯಾಟಿಂಗ್ ನಲ್ಲಿ ನಮ್ಮ ಭಾರತೀಯರದೇ ಮೇಲುಗೈ ಅಂತ ಹೇಳ್ಬೋದು. ಟಾಪ್ 10 ನಲ್ಲಿ 4 ಜನ ಇರ್ತಾರೆ. ಹಾಗೇನೆ ಬೌಲಿಂಗ್ ನಲ್ಲಿ ಟಾಪ್ 10 ನಲ್ಲಿ 2 ಮೆಂಬರ್ಸ್ ಇರ್ತಾರೆ. ಹಾಗೇನೆ ಆಲ್ರೌಂಡರ್ ವಿಭಾಗದಲ್ಲಿಯೂ ಕೂಡ ನಮ್ಮ 2 ಪ್ಲೇಯರ್ಗಳು ಇರ್ತಾರೆ. ಇವಾಗಿನ ಪರಿಸ್ಥಿತಿ ನೋಡಿದ್ರೆ ನಮ್ಮ ಭಾರತೀಯರದ್ದು ಮೇಲುಗೈ ಆಗಿರೋದಿಲ್ಲ. ಸೊ ಬೇರೆ ಟೀಮ್ಗಳಿಂದ ಏನಾದ್ರೂ ಲಾಭ ಸಿಗುತ್ತಾ ಅನ್ನೋದು ನೋಡ್ಬೇಕಾಗ್ತದೆ. ಸೊ ಅಂತ ಪರಿಸ್ಥಿತಿ ಉಂಟು T20 ವರ್ಲ್ಡ್ ಕಪ್ ನಲ್ಲಿ. ಸೊ ಇನ್ಮೇಲೆ ಎಚ್ಚೆತ್ಕೊಂಡು ಆಡಿದ್ರೆ ಖಂಡಿತವಾಗಿ ಕ್ವಾಲಿಫೈ ಆಗಬಹುದು ಸೆಮಿಫೈನಲ್ಗೆ. ಇಲ್ಲ ಅಂತ ಆದ್ರೆ ಗಂಟು ಮೂಟೆ ಕಳ್ಕೊಂಡು ಮನೆಗೆ ಹೋಗೋದು ಗ್ಯಾರಂಟಿ ಅನ್ಸುತ್ತೆ. ಸೊ ಎಲ್ಲರೂ ಕೂಡ ರೋಕೋ ಜೋಡಿನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇವಾಗ ಅರ್ಥ ಆಗ್ತಾ ಇದೆ ರೋಕೋ ಜೋಡಿಯ
ರಿಟೈರ್ಮೆಂಟ್ ಇವಾಗ ಇಂಡಿಯಾಕ್ಕೆ ಬಿಸಿ ಮುಟ್ಟಿಸ್ತಾ ಇದೆ ಅಂತ ಹೇಳ್ಬೋದು. ಅದು ಬಿಟ್ರೆ ಟೀಮ್ ಇಂಡಿಯಾದಲ್ಲಿ ನೋಡೋದಾದ್ರೆ ICC ನಾಕ್ಔಟ್ ಗೇಮ್ ಅಲ್ಲಿ ಆಡೋರು ಅಂತ ಧಮ್ ಇರುವ ಪ್ಲೇಯರ್ಗಳು ಯಾರಿಲ್ಲ ಅಂತ ಅನ್ಸುತ್ತೆ. ಸೊ ಬೈಲಾಟರಲ್ ಸೀರೀಸ್ ಇದ್ರೆ ಹಿಗ್ಗ ಮುಗ್ಗ ಹೊಡಿತಾರೆ ಬ್ಯಾಟಿಂಗ್ ಪಿಚ್ ನಲ್ಲಿ. ಇಂತಹ ಬಾಲಿಂಗ್ ಕಂಡೀಷನ್ ಏನಾದ್ರು ಇತ್ತ ಅಂತ ಹೇಳಿದ್ರೆ ಅಲ್ಲಿ ಆಡೋದು ತುಂಬಾನೇ ಕಷ್ಟ ಆಗ್ತಾ ಇದೆ ನಮ್ಮ ಇಂಡಿಯಾದ ಪ್ಲೇಯರ್ಗಳಿಗೆ. ಈ ತರ ಹೀನಾಯ ಸ್ಥಿತಿ ಬರ್ತದೆ ಅಂತ ಯಾವತ್ತೂ ಅನ್ಕೊಂಡಿಲ್ಲ. ಸೊ ಇವಾಗ ಪರಿಸ್ಥಿತಿ ತುಂಬಾನೇ ಕೈ ಮೀರಿ ಹೋಗ್ತಾ ಇದೆ. ಒಂದ್ ವೇಳೆ ನಾಳೆ ಏನಾದ್ರು ವಿನ್ ಆಗಿಲ್ಲ ಅಂತ ಹೇಳಿದ್ರೆ ಹೋಯ್ತು ಗುರು, ಈ ಬಾರಿ T20 ವರ್ಲ್ಡ್ ಕಪ್ ಮನೆ ತರೋದು ಹೋಗ್ಲಿ, ಮುಂದಿನ 2 ವರ್ಷ ಬಿಟ್ಟು ನೋಡ್ಬೇಕು ನಾವು ಏನ್ ಮಾಡ್ತೇವೆ, ಯಾವ ತರ ಟೀಮ್ ಕಟ್ತೇವೆ ಅನ್ನೋದು. ಸೊ ಅಲ್ಲಿವರೆಗೂ ನಮ್ಗೆ T20 ವರ್ಲ್ಡ್ ಕಪ್ ನ ಟ್ರೋಫಿ ಹೊಂದುವ ಕನಸು ಹಾಗೇನೆ ಕನಸಾಗಿಯೇ ಉಳಿತದೆ. ಸೊ ನೋಡೋಣ ಏನಾಗ್ತದೆ ಅಂತ. ಒಂದ್ ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.